ನಮಸ್ಕಾರ ಎಲ್ರಿಗೂ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. 80 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಭಾರತ ದೇಶದ ಪ್ರಜೆಗಳು ಸ್ವಾತಂತ್ರ್ಯ ಬಂದು 80 ವರ್ಷದ ಸಂದರ್ಭದಲ್ಲಿ ಎಲ್ಲೆಲ್ಲಿಯೂ ಸ್ವಾತಂತ್ರ್ಯದ ಸಿಕ್ಕ 80 ವರ್ಷದ ಸಂಭ್ರಮದ ದಿನಾಚರಣೆಯಲ್ಲಿ ಇದ್ದರು. ಆದರೆ ಈ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಯಾರೂ ಊಹಿಸದಂಥ ಒಂದು ಘಟನೆ ಆಯಿತು. ಸಮಯ ಇವತ್ತು ಬೆಳಗ್ಗೆ ಸುಮಾರು 5:10 ವೇಳೆಗೆ. ಏನಾಯಿತು? ಈಗ ಫಾರೆಸ್ಟ್ ಅಂದಮೇಲೆ ಅಲ್ಲಿ ಗಸ್ತು ತಿರುಗೋರು ಇದ್ದೇ ಇರ್ತಾರೆ. ಅವರು ಪ್ಯಾಟ್ರೋಲಿಂಗ್ ಮಾಡಬೇಕಾದ್ರೆ 4 ಜನ ಜಿಂಕೆ ಬೇಟೆಯಾಡಿದ್ದ ಸಂಖ್ಯೆ ಅನ್ನೋದಕ್ಕಿಂತ ಅವರಿಗೆ ಖಚಿತವಾಯಿತು ಅನಿಸುತ್ತೆ. ಸೊ ಫಾರೆಸ್ಟ್ ಆಫೀಸರ್ಸ್ ಏನು ಹೇಳ್ತಾರೆ, ಅವ್ರ ಹತ್ರ ನಾಡಪಿಸ್ತೂಲ್ ಇತ್ತು, ಅವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದರು. ಸೊ ನಾವು ಅವ್ರಿಗೆ ಹೇಳಿದರೂ ಸಹ ಸರೆಂಡರ್ ಆಗಲಿಲ್ಲ. ಅಟ್ಯಾಕ್ ಮಾಡಿದ್ದಕ್ಕೆ ನಾವು ನಮ್ಮ ಸೇಫ್ಟಿಗೋಸ್ಕರ ಫೈರ್ ಮಾಡಿದ್ವಿ. ಸೊ ಹಾಗಾಗಿ 3 ಜನ ಮೃತರಾದರು. 2 ಅಲ್ಲೇ ಸತ್ತೋದ್ರು, ಇನ್ನೊಬ್ಬರು ಹಾಸ್ಪಿಟಲಲ್ಲಿ, ಇನ್ನೊಬ್ಬ ತಪ್ಪಿಸ್ಕೊಂಡಿದ್ದಾನೆ ಕಾಡಲ್ಲಿ. ಸರಿನಾ? ಆದರೆ ಅದೇ ಊರಿನ ಮೃತರ ಸಂಬಂಧಿಕರು ಏನು ಹೇಳ್ತಿದ್ದಾರೆ, ಇವರು ರೈತರು, ಇವರು ದನ ಮೇಯಕ್ಕೆ ಹೋಗಿದ್ದು ಬಂದಿಲ್ಲ. ಸೊ ಹಾಗಾಗಿ ಇವರಲ್ಲಿ ಹೋದವ್ರನ್ನ ಇವರು ಬೇಕು ಅಂತಲೇ, ಅಂದರೆ ಅವರ ಅಧಿಕಾರ ದರ್ಪದಿಂದ ಸಾಯಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ಅವರು ಮೃತರ ಸಂಬಂಧಿಕರು ಒಂದು ಮಾತು ಹೇಳಿದ್ರಲ್ಲ, ಏನು ಹೀಗೆ ದನಗಳು ಹೋಗಿದ್ವು, ಅದನ್ನು ಹುಡ್ಕೊಂಡು ಹೋಗಿದ್ರು. ಸಾಮಾನ್ಯವಾಗಿ ದನಗಳು ಮೇಯಕ್ಕೆ ಹೋದರೆ ಬರೋದು ಎಷ್ಟೊತ್ತಿಗೆ? 6 ಗಂಟೆ. ಸೂರ್ಯ ಮುಗಿತಿದ್ದಂಗೆ ತನ್ನ ಮನೆ ಕಡೆ ತಾವು ಬಂದುಬಿಡ್ತವೆ. ಎಲ್ಲ ಹಳ್ಳಿಗಳಲ್ಲಿ ನೋಡಿದರೂ ಅಷ್ಟೇ. ಒಂದು ವೇಳೆ ಬರಲಿಲ್ಲ ಅಂದರು, ಇವರು 6 ಗಂಟೆಗೆ ಹೋದರೂ ಸಹ ಬೆಳಗಿನ ಜಾವದವರೆಗೂ ಕಾಡಲ್ಲೇ ಹುಡುಕ್ತಿದ್ರ? ಇನ್ನೊಂದು ಪ್ರಶ್ನೆ, ದನಗಳನ್ನು ಇವರು ಸಾಕಿದ ಮೇಲೆ ದನನ ಜೊತೆಗಿದ್ದು ಮೇಯಿಸಿಸ್ಬೇಕು. ಅಲ್ಲಿ ಮನುಷ್ಯ ಎಷ್ಟು ಸ್ವಾರ್ಥಿ ಅಂತಂದರೆ, ದನ ಬಿಟ್ಬಿಡೋದಂತೆ, ಅವೆಲ್ಲ ಹೋಗಿ ಮೇಯ್ಕೊಂಬರೋದಂತೆ, ಕೊನೆಗೆ ಮನೆಗೆ ಬಂದು ಸೇರ್ಕೊಳ್ಳೋದಂತೆ, ಅದರಲ್ಲಿ ಬರೋ ಆದಾಯನ ಇವನು ತಗೊಳೋದಂತೆ. ಮುಂಚೆ ಅಂತಲ್ಲ, ಈಗಲೂ ಹಳ್ಳಿಗಳ ಕಡೆ ಒಬ್ಬ ಜೊತೆಗೆ ಹೋಗಿ ದನ ಕಾಯ್ಕೊಂಡು ಮೇಯಿಸ್ಕೊಂಡು ಜೊತೆಗೆ ಕರ್ಕೊಂಬರ್ತಾನೆ. ಬಟ್ ಇವರು ಯಾಕೆ ಬಿಟ್ಟರು? ಸರಿನಾ? ಬಿಟ್ಟರು ಸಹ ಬೆಳಗಿನ ಜಾವ 5 ಗಂಟೆಗೆ ಇವ್ರಿಗೆ ಕಾಡಲ್ಲಿ ಏನು ಕೆಲಸ? ಇವರು ಏನು ಅಂದ್ಕೊಂಡಿದ್ರು, ಸಿಬ್ಬಂದಿ ಎಲ್ಲ ಇವತ್ತು ಬರಲ್ಲ, ಹೇಗಿದ್ರು ಆಗಸ್ಟ್ 15 ಅವ್ರಿಗೆ ಕೆಲಸ ಇರುತ್ತೆ, ಏನು ಫ್ಲಾಗ್ ಹಾಸ್ಟ್ ಮಾಡಬೇಕು, ಈಗ ಬರಲ್ಲ ಅಂದ್ಕೊಂಡು ಏನಾದರೂ ಹೋಗಿದ್ರಾ? ಸರಿ. ಆಮೇಲೆ ಸಾಕ್ಷಿಗೆ ಅಲ್ಲಿ ಇವಾಗ ಫಾರೆಸ್ಟ್ ಆಫೀಸರ್ಸೇ ಹೇಳ್ತಿದ್ದಾರೆ, 2 ನಾಡಪಿಸ್ತೂಲ್ಗಳು, 4 ಚೀಲ ಜಿಂಕೆ ಮಾಂಸ ಅಂತಿದ್ದಾರೆ. ಅದು ನನಗೆ ಖಚಿತವಾಗಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಜಿಂಕೆ ಮಾಂಸ ಸಿಕ್ಕಿದೆ. ಸರಿನಾ? ಸೊ ಇವಾಗ ಯಾವ ರೀತಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದರೆ, 3 ಜನ ಸತ್ತೋಗಿರೋದಕ್ಕೆ ಅವರಿಗೆ ಗೌರ್ಮೆಂಟ್ ಸರ್ಕಾರದಿಂದ ಪರಿಹಾರ. ಇದು ಯಾವ ಪಾಯಿಂಟು ಅಂತ? ಸರ್ಕಾರದಿಂದ ಪರಿಹಾರ ಅಂದರೆ ಇವತ್ತು ಇವ್ರು ಮಾಡಿದರೆ ನಾಳೆ ಇನ್ನೊಬ್ರು ಮಾಡ್ತಾರೆ. ಅವ್ರು ಮಾಡಿರೋದೇ ತಪ್ಪು ಅಂದಮೇಲೆ ಅವ್ರಿಗೆ ಪರಿಹಾರ ಏನಕ್ಕೆ ಬೇಕು? ಈಗ ನಾವು ಕೆಲವು ತಿಂಗಳ ಹಿಂದೆ MM ಹಿಲ್ಸಲ್ಲಿ ಅಲ್ಲೊಬ್ಬ ವ್ಯಕ್ತಿ ತನ್ನ ದನ ತಿಂತು ಅಂತಂದು ಆ ಮಾಂಸದಲ್ಲಿ ವಿಷಪ್ರಾಶನ ಮಾಡಿ ಕೊನೆಗೆ ಪಾಪ ಆ ತಾಯಿ ಹುಲಿ ಜೊತೆಗೆ 4 ಮರಿಗಳು ಸತ್ತೋದ್ವು. ಎಂಥ ಹೀನ ಕೃತ್ಯ ಅದು! ಇವರು ದನ ಸಾಕೋರು, ಅರಣ್ಯ ಪ್ರದೇಶದಲ್ಲಿರೋರು ಜೊತೆಗಿದ್ದು ಮೇಯಿಸ್ಬೇಕು. ದನಗಳನ್ನು ಬಿಟ್ಬಿಡೋದೇನಕ್ಕೆ? ಏನಕ್ಕೆ ಅಂದರೆ, ಸ್ವಾತಂತ್ರ್ಯ ಮನುಷ್ಯರಿಗಷ್ಟೇ ಸಿಕ್ಕಿರೋದು. ಸ್ವಾತಂತ್ರ್ಯ ಮನುಷ್ಯ ಮಾತ್ರನ ಸ್ವತಂತ್ರವಾಗಿ ಬದುಕಬೇಕಾಗಿರೋದು. ಪ್ರಾಣಿಗಳಿಗಿಲ್ವಾ? ಪ್ರಾಣಿಗಳಿಗೆ ತನ್ನ ಕುಟುಂಬ ಇರಲ್ವಾ? ಪ್ರಾಣಿಗಳಿಗೆ ತನ್ನ ಮಕ್ಕಳು ಅಂತ ಇರಲ್ವಾ? ಎಷ್ಟು ಮನುಷ್ಯ ಸ್ವಾರ್ಥಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಯಾಕೆ ಅಂದರೆ, ಇಲ್ಲಿ ಇವ್ರು ಕೇಳ್ತಿದ್ರಲ್ಲ, ನಮ್ಮ ಕುಟುಂಬಕ್ಕೆ ಯಾರು ಆಧಾರ ಆಗ್ತಾರೆ, ಇದನ್ನು ಮುಂಚೆನೇ ಯೋಚನೆ ಮಾಡಬೇಕು. ಹಾಗಾದರೆ ಜಿಂಕೆ ಮಾಂಸ ಏನು ಕೊಡಿದ್ರು? ಇವರು ದನ, ಅವರ ಹಸುಗಳೇನಿದ್ವು ಅದನ್ನೇ ಹುಡ್ಕೋಕೆ ಹೋಗಿದ್ರು ಅಂದ್ಕೊಳ್ಳೋಣ.
ಅದನ್ನು ಹುಡುಕಿ ವಾಪಸ್ ಬರಬೇಕಾಗಿತ್ತಲ್ವ. ಜಿಂಕೆ ಕಣ್ಣಿಗೆ ಬೀಳ್ತಿದ್ದಂಗೆ ಬೇಟೆ ಆಡ್ಬೇಕನ್ನಿಸ್ತಾ? ಅದು ಗೊತ್ತು ತಾನೇ ತಪ್ಪು ಅಂತ ಬೇಟೆ ಆಡೋದು. ಇಷ್ಟೆಲ್ಲ ಹೇಳಿದ ಮೇಲೂ ಇವರು ಆ ಊರಿನ ಜನ ಪ್ಲಸ್ ಇತ್ತೀಚೆಗೆ ಅಂದರೆ ಇವತ್ತಿನ ದಿನ ಇವತ್ತು ಪೂರ್ತಿಯಾಗಿ ಅಲ್ಲಿ ಇಲ್ಲಿ ಎಲ್ಲ ಸುಳಿದಾಡ್ತಿರೋದು. ಅವ್ರಿಗೇನು ಪರಿಹಾರ ಸಿಗುತ್ತೆ ಸರ್ಕಾರದಿಂದ ನೋಡಬೇಕು. ಸರ್ಕಾರ ಪರಿಹಾರ ಏನು ಕೊಡಬೇಕು? ತಪ್ಪು ಮಾಡಿದ್ದಾರೆ ಅಂದಮೇಲೆ ಶಿಕ್ಷೆ ಆಗಬೇಕು. ಈಗ ಇವ್ರಿಗೇನಾದರೂ ಪರಿಹಾರ ಕೊಟ್ಟರೆ ಮತ್ತೆ ಇದೇ ರೀತಿ ಘಟನೆಗಳು ರಿಪೀಟ್ ಆಗ್ತವೆ. ಕೆಲವು ವಿಷಯದಲ್ಲಿ ಸರ್ಕಾರ ಮತ್ತು ಮಾನ್ಯ ಘನ ನ್ಯಾಯಾಲಯ ತುಂಬ ಕಠಿಣವಾದ ಕ್ರಮಗಳನ್ನು ತಗೊಳ್ಳೇಬೇಕಾಗಿದೆ ಇವತ್ತಿನ ಇದರಲ್ಲಿ. ಅದ್ರ ಜೊತೆಗೆ ಮಾನವ ಆಯೋಗದವ್ರು ಬರ್ಬೋದಲ್ವ, ಮಾನವ ಹಕ್ಕು ಆಯೋಗದವರು, ಹ್ಯೂಮನ್ ರೈಟ್ಸ್ ಅವರು. ಅವ್ರಿಗೆ ಗೊತ್ತಾಗಲ್ವಾ ಮಾಡಿರೋದೇ ತಪ್ಪು ಅಂದಮೇಲೆ. ಸರಿ, ಕೊಲ್ಲೋ ಅಧಿಕಾರ ಯಾರಿಗಿದೆ? ಯಾರೂ ಇಲ್ಲ. ಮಂಡಿಯಿಂದ ಕೆಳಗಡೆ ಶೂಟ್ ಮಾಡ್ಬೋದಾಗಿತ್ತು. ಕತ್ಲಲ್ಲಿ ಯಾರಿಗ್ರಿ ಗೊತ್ತಾಗುತ್ತೆ ಸ್ವಾಮಿ? ಅಂದರೆ ಕೊಲ್ಲೋ ಅಧಿಕಾರ ಯಾರಿಗೈತೆ ಇದು ಒಂದು ಲೈನೇ ಯೂಸ್ ಮಾಡಿಕೊಂಡು ಬೇಕಾದರೂ ಮಾಡ್ಬೋದಾ? ಮಾಡಿದ್ದೆಲ್ಲ ಸರಿನಾ? ನನಗೆ ಇದೊಂದು ಕ್ವಶನ್ ಮಾರ್ಕ್. ವ್ಯವಸ್ಥೆ ಹೇಗಿದೆ? ಈ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸಂವಿಧಾನ ಎಲ್ರಿಗೂ ಬದುಕೋಕೆ, ಒಳ್ಳೆ ರೀತಿ ಬದುಕೋಕೆ ಎಷ್ಟೋ ಕಾನೂನುಗಳಿದ್ದಾವೆ. ಸಂವಿಧಾನದಲ್ಲಿ ಎಷ್ಟೋ ಹಕ್ಕುಗಳಿದ್ದಾವೆ. ಆ ಕಾನೂನು ಮತ್ತು ಹಕ್ಕುಗಳ ದುರುಪಯೋಗ ಆಗ್ತಿದೆಯಾ ಅನ್ನೋದೇ ನನ್ನ ಪ್ರಶ್ನೆ. ಇದಕ್ಕೆ ನಿಮ್ಮೆಲ್ಲರ ಅನಿಸಿಕೆ ಏನು? ದಯವಿಟ್ಟು ಹೇಳಿ.